ಒಂದು ಭುಜದ ಮೇಲೆ ಲಲಿತಾದೇವಿ, ಎಡಭಾಗದ ಭುಜದ ಮೇಲೆ ಶ್ಯಾಮಲಾದೇವಿ, ಮಡಿಲಲ್ಲಿ ಬಾಲಾ ತ್ರಿಪುರ ಸುಂದರಿ ಕುತ್ಕೊಂಡಿರ್ತಾರೆ. ಅದರಲ್ಲೆಲ್ಲ ಬಹಳ ಮುಖ್ಯವಾಗಿ ಆ ದೇವಿನೇ ಸ್ವೀಕಾರ ಮಾಡಿರೋಂಥ ಭಾಷ್ಯ ಅಂದರೆ ಭಾಸ್ಕರಾಚಾರ್ಯರು ಬರೆದಿರ್ತಕ್ಕಂತಹ ಮಹಾವಿದ್ಯಾ ಅಂದರೆ ಏನು ಅಂತ ನೋಡೋಣ. ರಾಮ, ಸುದರ್ಶನ, ಶ್ರೀಕೃಷ್ಣ, ನಮಗೆ ಶತ್ರುನಾಶ ಆಗುತ್ತೆ ಮತ್ತು ಅಖಂಡ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ. ಆಗ ಅವರ ಧರ್ಮಪತ್ನಿಯಾದಂತಹ ಭಾರತೀ ದೇವಿ ಇವರು ಸಾಕ್ಷಾತ್ ಸರಸ್ವತಿಯೇ ಆಗಿರ್ತಾರೆ. ನನ್ನ ಹೆಸರಿದು, ನನ್ನ ವಾಹನ ಇದು, ನನ್ನ ಆಯುಧ ಇದು ಅಂತ ಅವರೇ ಎಕ್ಸ್ಪ್ಲೈನ್ ಮಾಡಿ ಹೊರಟೋಗ್ತಾರೆ. ವನದುರ್ಗ ಮಹಾವಿದ್ಯಾ. ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನೀವು ಲಲಿತಾ ಸಹಸ್ರನಾಮದ ಬಗ್ಗೆ ತಿಳ್ಕೊಂಡಿದ್ದೀರಾ. ಇವತ್ತಿನ ಸಂಚಿಕೆಯಲ್ಲಿ ನಾವು ವಿದ್ಯೆಯ ವನದುರ್ಗ ಮಹಾವಿದ್ಯೆಯ ಬಗ್ಗೆ ತಿಳ್ಕೊಳ್ಳೋಣ. ಅಮ್ಮ, ವನದುರ್ಗ ಮಹಾವಿದ್ಯೆಯ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀವಿ. ಆಧಾರದ ಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ಅಮ್ಮ. ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರುಪರಂಪರಾಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾ. ವನದುರ್ಗ ಮಹಾವಿದ್ಯಾ. ಮೊದಲು ಇಲ್ಲಿ ಮಹಾವಿದ್ಯಾ ಅಂದರೆ ಏನು ಅಂತ ನೋಡೋಣ. ಮಹಾ ಅಂದರೆ ಶ್ರೇಷ್ಠವಾದಂಥದ್ದು ಅಂತ. ಇನ್ನು ವಿದ್ಯೆ ಅಂತ ಬಂದರೆ ಸ್ತ್ರೀ ದೇವತೆಗೆ ಸಂಬಂಧಿಸಿದಂತಹ ಮಂತ್ರ, ಯಂತ್ರ, ತಂತ್ರಗಳನ್ನು ವಿದ್ಯೆ ಅಂತ ಕರೀತಾರೆ. ಮಹಾವಿದ್ಯೆ ಅಂದರೆ ಶ್ರೇಷ್ಠವಾದಂಥ ವಿದ್ಯೆ, ಸ್ತ್ರೀ ದೇವತೆಗೆ ಸಂಬಂಧಿಸಿದಂಥ ಶ್ರೇಷ್ಠವಾದ ವಿದ್ಯೆ, ಇದು ಮಹಾವಿದ್ಯೆ. ಇದು ವನದುರ್ಗ ಮಹಾವಿದ್ಯಾ ಅಂದರೆ ರುದ್ರಯಾಮಳದ ಕಲ್ಪಕೌಸ್ತುಭದಲ್ಲಿ ಇದರ ಪ್ರಸ್ತಾಪ ಬರುತ್ತೆ. ಇದು ಆಸೇತು ಹಿಮಾಚಲ ಪರ್ಯಂತ ಇದು ಬಹಳ ಪ್ರಚಾರವನ್ನ ಪಡ್ಕೊಂಡಿರತಕ್ಕಂತಹ ಮಹಾವಿದ್ಯೆ. ಈ ರುದ್ರಯಾಮಳದಲ್ಲಿ ಬರ್ತಕ್ಕಂಥ ಕಂದಯಾಮಳದಲ್ಲಿ ಕೂಡ ವನದುರ್ಗ ಮಹಾವಿದ್ಯೆಯ ಉಲ್ಲೇಖ ಇದೆ, ಆದರೆ ಅದು ಅಷ್ಟೊಂದು ಪ್ರಾಚುರ್ಯದಲ್ಲಿಲ್ಲ. ಇನ್ನು ಈ ವನದುರ್ಗ ಮಂತ್ರ ಏನು ಅಂತ ಅಂದರೆ ಇದು ದಿಗ್ಬಂಧನ ಪರವಾದಂತಹ ರಕ್ಷಾಕರ ವಿದ್ಯಾ. ಇದಕ್ಕೆ ಅರಣ್ಯೇಶ್ವರ ಋಷಿ ಅನುಷ್ಠುಪ್ ಛಂದಸ್ಸು ವನದುರ್ಗ ದೇವತಾ. ಇದು ಕೂಡ ವನದುರ್ಗ ಮಹಾಮಂತ್ರ ಇರುತ್ತೆ. ಆ ಮಹಾಮಂತ್ರವನ್ನು ಜಪ ಮಾಡಬೇಕು. ಮಹಾವಿದ್ಯೆ ಅಂತ ಬಂದಾಗ ಇದು ನಮಗೆ 2 ಭಾಗಗಳಾಗಿ ನೋಡ್ಬೋದು. ಮೊದಲನೇ ಭಾಗದಲ್ಲಿ ದಿಗ್ಬಂಧನ ಮಂತ್ರಗಳು ಇರ್ತವೆ. ದಿಗ್ಬಂಧನ ಮಂತ್ರಗಳು ಅಂದ್ರೆ 10 ರೀತಿಯ ದಿಗ್ಬಂಧನಗಳು ಇಲ್ಲಿ ಬರ್ತವೆ. ಅಂದ್ರೆ ವಾರಾಹಿ ದಿಗ್ಬಂಧನ, ವಟುಕ ದಿಗ್ಬಂಧನ, ಸರ್ವಮಂಗಳ ದಿಗ್ಬಂಧನ, ಚಂಡಿ ದಿಗ್ಬಂಧನ, ರುದ್ರ ದಿಗ್ಬಂಧನ, ಹೀಗೆ 8 ರೀತಿಯ ದಿಗ್ಬಂಧನ ಮಂತ್ರಗಳು ಸೇರಿ 358 ಮಂತ್ರಗಳು ದಿಗ್ಬಂಧನ ಮಂತ್ರಗಳಾಗಿರ್ತವೆ. ಇನ್ನು 2ನೇ ಭಾಗದಲ್ಲಿ ಮಹಾಮಂತ್ರಗಳನ್ನ ನೋಡ್ತೀವಿ ನಾವು. ಅಲ್ಲಿ ಸರ್ವದೇವತಾ ಮಂತ್ರಗಳು ಬರ್ತವೆ. ರಾಮ, ಸುದರ್ಶನ, ಶ್ರೀಕೃಷ್ಣ, ಗೋಪಾಲ ಸುಂದರಿ, ಹಯಗ್ರೀವ, ನರಸಿಂಹ, ಪ್ರತ್ಯಂಗಿರಾ ಕೃತ್ಯಗಳು, ಲಕ್ಷ್ಮಿ, ಸರಸ್ವತಿ, ಸರ್ವಮಂಗಳ, ಜಾತವೇದಸೆ ದುರ್ಗಾ, ಹೀಗೆ ಅಲ್ಲಿ ಎಲ್ಲ ಬರ್ತಕ್ಕಂಥದ್ದೆಲ್ಲ ಮಹಾಮಂತ್ರಗಳೇ ಬರುತ್ತೆ. ಇದು ಒಟ್ಟು 142 ಮಂತ್ರಗಳಿರುತ್ತೆ. ಒಟ್ಟು ಸೇರಿ ಅಂದ್ರೆ ದಿಗ್ಬಂಧನ ಮಂತ್ರದಲ್ಲಿರ್ತಕ್ಕಂಥ 358 ಮಂತ್ರಗಳು, ಮಹಾಮಂತ್ರಗಳು 142 ಮಹಾಮಂತ್ರಗಳು ಒಟ್ಟಾರೆಯಾಗಿ ಸೇರಿ ಇದನ್ನ ವನದುರ್ಗ ಪಂಚಶತಿ ಅಂತ ಕರೀತಾರೆ. ವನದುರ್ಗ ಮಹಾವಿದ್ಯಾ ಪಂಚಶತಿ ಅಂತ ಕರೀತಾರೆ. ಇನ್ನು ಇದರ ಉಲ್ಲೇಖ ಎಲ್ಲಿದೆ, ಇದನ್ನ ಯಾರು ಪ್ರಯೋಗ ಮಾಡಿದ್ರು ಅಂತ ಹೇಳೋದಾದ್ರೆ, ಶಂಕರಾಚಾರ್ಯರ ಜೊತೆ ವಾದನದಲ್ಲಿ ಸೋತಂತಹ ಮಂಡನ ಮಿಶ್ರ ಅವರು ವಾದದಲ್ಲಿ ಸೋತು ಸನ್ಯಾಸವನ್ನ ಸ್ವೀಕಾರ ಮಾಡ್ತಾರೆ. ಆಗ ಅವರ ಧರ್ಮಪತ್ನಿಯಾದಂತಹ ಭಾರತೀ ದೇವಿ ಇವರು ಸಾಕ್ಷಾತ್ ಸರಸ್ವತಿಯೇ ಆಗಿರ್ತಾರೆ. ಇನ್ನು ತಾನು ಬಂದಂತ ಕೆಲಸ ಇಲ್ಲಿಗೆ ಮುಗೀತು ಅಂತ ಹೇಳಿ ಅವರ ಸ್ವಸ್ಥಾನಕ್ಕೆ ಅಂದ್ರೆ ಅವರ ಸತ್ಯಲೋಕಕ್ಕೆ ಹೊರಡೋದಿಕ್ಕೆ ಅಮ್ಮ ಸಿದ್ಧಳಾಗ್ತಾಳೆ. ಭಾರತೀ ದೇವಿಯವರು ಸಿದ್ಧರಾಗ್ತಾರೆ. ಆಗ ಶಂಕರರು ವನದುರ್ಗ ಮಹಾವಿದ್ಯಾ ಪ್ರಯೋಗ ಮಾಡಿ ಅವರನ್ನ ದಿಗ್ಬಂಧಿಸಿ ಶೃಂಗೇರಿ ಶಾರದಾ ಪೀಠದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಉಲ್ಲೇಖ ಇದೆ ವನದುರ್ಗ ಮಹಾವಿದ್ಯೆ ಬಗ್ಗೆ. ಈ ವನದುರ್ಗವನ್ನು ಯಾಕೆ ಪಾರಾಯಣ ಮಾಡೋದುಂಟು ಅಮ್ಮ? ಅಂದ್ರೆ ಅಮ್ಮ, ವನದುರ್ಗ ಮಹಾವಿದ್ಯಾ ಪಾರಾಯಣ ಮಾಡೋದ್ರಿಂದ ನಮ್ಗೆ ಶತ್ರುನಾಶ ಆಗುತ್ತೆ, ಮತ್ತೆ ಅಖಂಡ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ. ಇನ್ನೊಂದು ರಾಜ್ಯ ಪ್ರಾಪ್ತಿ, ಅಧಿಕಾರ ಪ್ರಾಪ್ತಿ ಕೂಡ ಆಗುತ್ತೆ. ವನದುರ್ಗ ಮಹಾವಿದ್ಯಾ ಮೋಕ್ಷವನ್ನ ಕೂಡ ಕೊಡುತ್ತೆ. ಆದ್ರಿಂದ
ಮೋಕ್ಷ ಪ್ರದಾಯಿನಿ ಆದ್ರಿಂದ ಇದು ಕೂಡ ಶ್ರೀವಿದ್ಯೆಯಲ್ಲಿ ಒಂದು ಭಾಗನೇ ಅಂತ ಹೇಳ್ಬೋದು. ಇದು ಪೂರ್ತಿಯಾಗಿ ವೈದಿಕವಾದಂತಹ ವಿದ್ಯೆ. ಹಾಗಾಗಿ ಮಹಾವಿದ್ಯೆಯನ್ನು ಬಹಳ ಶ್ರೇಷ್ಠವಾದಂತ ಮೋಕ್ಷ ಪ್ರದಾಯಿನಿ ಅಂತ ಕೂಡ ಹೇಳ್ಬೋದು ವನದುರ್ಗ. ಈ ವನದುರ್ಗ ಮಹಾವಿದ್ಯೆಯನ್ನು ಯಾರೆಲ್ಲ ಪಾರಾಯಣ ಮಾಡ್ಬೋದು ಅಂತ ತಿಳಿಸ್ಕೊಡಿ ಅಮ್ಮ. ವನದುರ್ಗ ಪಾರಾಯಣ ಮಾಡಬೇಕು ಅಂದ್ರೆ ಅವರಿಗೆ ಶ್ರೀವಿದ್ಯಾ ಪಾದುಕಾಂತ ಪೂರ್ಣ ದೀಕ್ಷೆ ಆಗಿರ್ಬೇಕು. ಯಾಕೆ ಅಂದ್ರೆ ನಾವಿಲ್ಲಿ ವನದುರ್ಗ ಮಹಾವಿದ್ಯೆಯಲ್ಲಿ 2 ಭಾಗ ಇದೆ ಅಂತ ಹೇಳಿದೆ. ಈ ಮಹಾವಿದ್ಯೆ ಮಹಾಮಂತ್ರಗಳ ಭಾಗ 2ನೇ ಭಾಗವಾದ ಮಹಾಮಂತ್ರಗಳಲ್ಲಿ ನಾವು 27ನೇ ಮಂತ್ರ ಮಹಾಪಾದುಕ ಮಂತ್ರ ಇರುತ್ತೆ. ಮಹಾಪಾದುಕ ಅಂದ್ರೆ ಏನು? ನಮ್ಗೆ ಪೂರ್ಣ ದೀಕ್ಷೆ ಕೊಡುವಾಗ ನಮ್ ಗುರುಗಳಿಂದ ನಮ್ಗೆ ಉಪದೇಶ ಆಗಿರ್ತಕ್ಕಂತಹ ಪಾದುಕ ಮಂತ್ರ ಅದನ್ನ ಹೇಳ್ಬೇಕಲ್ವಾ ನೀವು. 27ನೇ ಮಂತ್ರ ಹೇಳುವಾಗ ನಿಮ್ಗೆ ನಿಮ್ ಗುರುಗಳು ಉಪದೇಶ ಮಾಡಿರ್ತಕ್ಕಂತಹ ಮಹಾಪಾದುಕ ಮಂತ್ರವನ್ನ ನೀವಲ್ಲಿ ಹೇಳಲೇಬೇಕು. ಆ ಮಂತ್ರ ಇಲ್ಲ ಅಂದ್ರೆ ಹೇಗ್ ಮಾಡ್ತೀರಾ? ಆಗಲ್ಲ. ಆದ್ರಿಂದ ಪೂರ್ಣ ದೀಕ್ಷಾ ಉಪಾಸಕರು ಮಾತ್ರ ಮಹಾವಿದ್ಯೆಗಳನ್ನ ಪಾರಾಯಣ ಮಾಡ್ಬೇಕು. ವನದುರ್ಗಾನೇ ಅಂತ ಅಲ್ಲ. ಈಗ ಎಲ್ಲ ಮಹಾವಿದ್ಯೆಗಳು, ಇವಾಗ ಮಹಾತ್ರಿಪುರ ಸುಂದರಿ ಮಹಾವಿದ್ಯೆ ಇದೆ, ಪ್ರತ್ಯಂಗಿರ ಮಹಾವಿದ್ಯೆ ಇದೆ. ಯಾವುದೇ ಮಹಾವಿದ್ಯೆಗಳಾಗ್ಲಿ ನಮಗೆ ಮಹಾಪಾದುಕ ಮಂತ್ರ ಇದ್ದೇ ಇರುತ್ತೆ. ಹಾಗಾಗಿ ಪೂರ್ಣ ದೀಕ್ಷಾ ಉಪಾಸಕರು ಮಾತ್ರ ಮಹಾವಿದ್ಯೆಯನ್ನ ಪಾರಾಯಣ ಮಾಡಬೇಕು. ಅದೇ ನಿಮ್ಮ ಪುಸ್ತಕದಲ್ಲೇ ಅದು ಉಲ್ಲೇಖ ಇದೆ. ಹೌದಮ್ಮ. ಅಂದ್ರೆ ಪಾರಾಯಣ ಹೇಗ್ ಮಾಡ್ಬೇಕು ಅದೆಲ್ಲಾನು ಇದೆ. ಹೌದು ಇದೆ. ಬಟ್ ಇಲ್ಲಿ ಪಾರಾಯಣ ಮಾಡೋದಕ್ಕೆ ಮಂತ್ರಗಳನ್ನ ಕೊಟ್ಟಿಲ್ಲ ನಾನು. ಓಕೆ, ಸರಿನಾ? ವನದುರ್ಗ ಮಹಾವಿದ್ಯೆ ಅಂದ್ರೆ ಏನು ಬೇಸಿಕ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಇದೆ, ಬಿಟ್ರೆ ಅದರ ಮಂತ್ರಗಳಿಲ್ಲ ಇಲ್ಲಿ. ಅಂದ್ರೆ ಅದನ್ನ ಪೂರ್ಣ ದೀಕ್ಷೆ ಪಟ್ಕೊಂಡು ಗುರುಮುಖೇನ ಸ್ವೀಕಾರ ಮಾಡಿ ಪಾರಾಯಣ ಮಾಡ್ಬೇಕಾಗುತ್ತೆ. ಅಂದ್ರೆ ನಮ್ಗೆ ಶ್ರೀವಿದ್ಯಾ ಪೂರ್ಣ ದೀಕ್ಷೆ ಕೊಟ್ಟಾಗ ನಮ್ಗೆ ಪೂರ್ವಾಂಗ ಉತ್ತರಾಂಗಗಳಲ್ಲಿ ವನದುರ್ಗ ಮಂತ್ರ ಕೂಡ ಇರುತ್ತೆ. ಹೌದಾ? ಓಕೆ. ವನದುರ್ಗ ಮಂತ್ರ ಇದ್ದಾಗ ನಾವು ಸಾಮಾನ್ಯವಾಗಿ ವನದುರ್ಗ ಪಾರಾಯಣ, ಹೋಮ ಇವೆಲ್ಲ ಮಾಡ್ಕೊಂಡು ಹೋಗ್ಬೋದು. ಹಾಗಾದ್ರೆ ಈ ಒಂದು ಪಾರಾಯಣ, ಈ ಒಂದು ವನದುರ್ಗ ಮಹಾವಿದ್ಯೆಯನ್ನು ನೀವು ಮಾಡ್ತಾ ಬರ್ತಾ ಇದ್ದೀರಾ ಅಮ್ಮ. ಅದು ಇದರಿಂದ ನಿಮ್ಗೆ ಯಾವ ರೀತಿಯಾದ ಒಂದು ಅನುಭವ ಆಗಿದೆ, ಇವೆರಡು ಬಗ್ಗೆನೂ ತಿಳಿಸ್ಕೊಡಿ ಅಮ್ಮ. ನಾನು ಕೂಡ ಫಸ್ಟು ನನ್ನ ಗುರುಗಳ ಬಗ್ಗೆ ಹೇಳಬೇಕು. ಅವರು ಪ್ರತಿನಿತ್ಯ ಕೂಡ ವನದುರ್ಗ ಮಹಾವಿದ್ಯಾ ಹವನವನ್ನ ಮಾಡ್ತಾ ಇದ್ರು. ನಮ್ಮ ಗುರುಗಳು ಈಗಲೂ ಮಾಡ್ತಾರೆ. ಅವ್ರಿಗೆ ಹೋಮ ಮಾಡೋದು ಅಂದ್ರೆ ಬಹಳ ಇಷ್ಟ ನಮ್ಮ ಗುರುಗಳಿಗೆ. ಅವ್ರ ಮನೆಯಲ್ಲಿ ಪ್ರತಿನಿತ್ಯ ಚಂಡಿ ಹೋಮ, ವನದುರ್ಗ ಹೋಮ, ಮಹಾವಿದ್ಯಾ ಹೋಮ ನಡೀತಾ ಇರುತ್ತೆ. ಇನ್ನು ನಮಗೂ ಕೂಡ ಅವ್ರು ಅದನ್ನೇ ಹೇಳ್ತಾರೆ. ನಾನು ಕೂಡ ವನದುರ್ಗ ಮಹಾವಿದ್ಯಾ ಹೋಮನೇ ಮಾಡೋದು. ಓಕೆ. ಪಾರಾಯಣ ಮಾಡೋದಿಲ್ಲ, ಹೋಮನೇ ಮಾಡ್ತೀವಿ. ಅಂದ್ರೆ ಪ್ರತಿ ದಿವಸ ಮಾಡ್ಬೇಕಾಗುತ್ತಾ ಏನು? ಪ್ರತಿ ದಿವಸ ಮಾಡ್ಬೇಕಾ ಅನ್ನೋದಕ್ಕಿಂತಲೂ ಈ ಪುಷ್ಯಮಾಸ ಏನಿದೆ, ಈ ಪುಷ್ಯಮಾಸ ಶುಕ್ಲ ಪಕ್ಷ ಅಷ್ಟಮಿಯಿಂದ ಪೌರ್ಣಮಿಯವರೆಗೂ ಮಾಡಿದ್ರೆ ಬಹಳ ಶ್ರೇಷ್ಠ. ಇವಾಗ ನೋಡಿ, ನೀವು ಶಾಕಂಬರಿ ದೇವಿ ಉತ್ಸವಗಳಂತ ನಡೆಯುತ್ತೆ. ಶಾಕಂಬರಿ ದೇವಿನೇ ವನದುರ್ಗ. ಹಾಗಾಗಿ ಆ ಸಮಯದಲ್ಲಿ ಮಾಡೋದು ಸಾಕಾಗತ್ತೆ. ನಾವು ಈ ವಿಶೇಷವಾದ ಸಮಯಗಳಲ್ಲಿ ಯಾಕೆ ಮಾಡಬೇಕು ಅಂತ ನೋಡಿದ್ರೆ, ಆ ಸಮಯದಲ್ಲಿ ಆ ದೇವತೆಯ ಎನರ್ಜಿ ಭೂಮಿ ಮೇಲೆ ಯಥೇಚ್ಛವಾಗಿರ್ತದೆ. ನಾವು ವರ್ಷವಿಡೀ ಮಾಡೋದು ನಮ್ಗೊಂದೇ ಫಲ ಕೊಡುತ್ತೆ. ಆದ್ರೆ ಆ ದಿನಗಳಲ್ಲಿ, ವಿಶೇಷ ದಿನಗಳಲ್ಲಿ ಮಾಡೋದೇನಿದೆ ಅದು ನಮ್ಗೆ ವಿಶೇಷ ಫಲವನ್ನ ಕೊಡುತ್ತಮ್ಮ. ಈ ವನದುರ್ಗ ಹೋಮ ಮಾಡೋದ್ರಿಂದ ಏನೇನ್ ಫಲಗಳು ಪಡ್ಕೋಬಹುದು? ಅಂದ್ರೆ ಯಾರು ಮಾಡಿಸ್ತಾರೆ ಈ ಹೋಮ? ಅಂದ್ರೆ ಅವರೇ ಮಾಡ್ಕೋಬೇಕಾ? ಪಾರಾಯಣ ಮಾಡ್ಕೊಂಡು ಅವರೇ ಮಾಡ್ಕೋಬೇಕಾ? ಇಲ್ಲ ಇದು ಯಾರಾದ್ರೂ ಬಂದು ಮಾಡಿಸುವಂಥದ್ದ? ಅದನ್ನು ತಿಳಿಸ್ಕೊಡಿ ಅಮ್ಮ. ನಾನು ಯಾವಾಗ್ಲೂ ಏನ್ ಹೇಳ್ತೀನಿ ಅಂದ್ರೆ, ಸಾಧಕ ಅವನೇ ಮಾಡ್ಕೊಂಡ್ರೆ ಬೆಸ್ಟ್. ಯಾರನ್ನು ಕರೆಸಿ ಮಾಡಬೇಕು ಅಂತ ಏನಿಲ್ಲ. ಅವ್ರಿಗೆ ಇವಾಗ ಮಂತ್ರೋಪದೇಶ ಮಾಡಿರೋ ಗುರುಗಳಿರ್ತಾರೆ, ಅವರಿಂದ ಅವರೆಲ್ಲವನ್ನು ಕಲಿತು ಅವ್ರು ಮಾಡ್ಕೊಂಡ್ರೆ ತುಂಬಾ ಉತ್ತಮ. ಅದು ಇವಾಗ ನಮ್ಗೆ ಹಸಿವಾದ್ರೆ ನಾವೇ ಊಟ ಮಾಡ್ತೀವಿ ಅಲ್ವಾ? ಆಗ್ಲೇ ನಮ್ಗೆ ತೃಪ್ತಿ ಆಗುವಂಥದ್ದು. ಇವಾಗ ನಾವು ಬೇರೆಯವ್ರ ಕೈಲಿಂದ ಹೋಮ ಮಾಡಿಸಿದ್ರೆ ನಮ್ಗೆ ಅವ್ರು ಮಾಡಿರ್ತಕ್ಕಂಥ ಫಲವನ್ನೆಲ್ಲ ನಮಗ್ ದಾರೆ ಎರಿತಾರೆ, ಇಲ್ಲ ಅಂತ ಇಲ್ಲ. ಆದ್ರೆ ನಮಗ್ ನಾವು ಮಾಡೋದೇನಿದೆ ಇದೇ ನಮಗ್ ಫಲ ಕೊಡೋದು. ವನದುರ್ಗ ಹೋಮ ಮಾಡೋದ್ರಿಂದ ಅಧಿಕಾರ ಪ್ರಾಪ್ತಿ ಆಗುತ್ತೆ, ಶತ್ರು ಸಂಹಾರ ಆಗುತ್ತೆ, ಮತ್ತೆ ನಮ್ಮ ಮನೋವಾಂಛಾ ಫಲಗಳೆಲ್ಲ ಸಿದ್ಧಿ ಆಗುತ್ತೆ. ಅಮ್ಮ, ಲಲಿತಾ ಸಹಸ್ರನಾಮದ ಭಾಷೆ ಬರೆದವ್ರು ಯಾರು ಅಂತ ತಿಳಿಸ್ಕೊಡ್ಬೇಕು ಅಮ್ಮ. ಲಲಿತಾ ಸಹಸ್ರನಾಮಕ್ಕೆ ಬಹಳಷ್ಟು ಜನ ಭಾಷ್ಯವನ್ನ ಬರೆದಿದ್ದಾರೆ. ಆದ್ರೆ ಅದರಲ್ಲೆಲ್ಲ ಬಹಳ ಮುಖ್ಯವಾಗಿ ಆ ದೇವಿನೇ ಸ್ವೀಕಾರ ಮಾಡಿರೋಂಥ ಭಾಷ್ಯ ಅಂದ್ರೆ ಭಾಸ್ಕರಾಚಾರ್ಯರು ಬರೆದಿರ್ತಕ್ಕಂತಹ ಸೌಭಾಗ್ಯ ಭಾಸ್ಕರ ಅನ್ನೋ ಹೆಸರಲ್ಲಿ ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯವನ್ನ ಬರೆದಿದ್ದಾರೆ. ಇದು ಎಲ್ಲರೂ ಅಂಗೀಕರಿಸಿರುವಂತಹ ಭಾಷ್ಯ ಇದೆ. ಆಗ ಇವರು ಭಾಷ್ಯವನ್ನ ಬಹಳಷ್ಟು ಜನ ಟೀಕೆ ಮಾಡ್ತಿದ್ರು. ಅಂದ್ರೆ ಇವ್ರೇನ್ ಭಾಷ್ಯ ಬರೆದಿದ್ದಾರೆ, ಹೌದಾ ಇದೆಲ್ಲ ಅಂದ್ರೆ ಅವಾಗೆಲ್ಲ ಯಾವುದೇ ಒಬ್ಬ ಪಂಡಿತರಾಗ್ಲಿ, ವೇದ ಪಂಡಿತರಾಗ್ಲಿ, ಅವರು ಕಾಶಿ ಮಹಾನಗರಕ್ಕೆ ಹೋಗಿ ಕಾಶಿಯಲ್ಲಿ ನಡೀತಕ್ಕಂತಹ ಒಂದು ವಾದಗಳಲ್ಲಿ ಪಾಲ್ಗೊಂಡು
ಅವರ ಒಂದು ಇದನ್ನ ಅವರ ಪಾಂಡಿತ್ಯವನ್ನ ಮೆರೀತಾ ಇದ್ರು. ಅಲ್ಲಿ ಭಾಸ್ಕರಾಚಾರ್ಯರು ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯ ಬರೆದಿದ್ದು ಕೂಡ ಕಾಶಿಯಲ್ಲೇ. ಆಗ ಅವರು ಮಹಾಚತುಷ್ಷಷ್ಟಿ ಕೋಟಿ ಯೋಗಿನಿ ಗಣ ಸೇವಿತ ಅನ್ನೋ ಒಂದು ನಾಮ ಲಲಿತಾ ಸಹಸ್ರನಾಮದಲ್ಲಿ ಬರುತ್ತೆ. ಈ ನಾಮಕ್ಕೆ ಅವರು ಭಾಷ್ಯವನ್ನ ಬರೆದಿರ್ತಾರೆ. ಆದ್ರೆ ಅಲ್ಲಿರತಕ್ಕಂಥ ಪಂಡಿತರು ಇದನ್ನ ಅಕ್ಸೆಪ್ಟ್ ಮಾಡಲ್ಲ. ಅವ್ರು ಏನ್ ಹೇಳ್ತಾರೆ, ಯಾರೋ ಅವರೆಲ್ಲ ಒಂದು ಗ್ಯಾಂಗ್ ಮಾಡಿಕೊಂಡು ಇವ್ರನ್ನ ನಾವು ಚರ್ಚೆ ಮಾಡಬೇಕು, ಇವ್ರಿಗೆ ಹೇಗೆ ಬರೆದ್ರು, ಈ ಚತುಷ್ಷಷ್ಟಿ ಕೋಟಿ ಯೋಗಿನಿಯರನ್ನ ಇವ್ರು ನೋಡಿದ್ರ, ಇವ್ರು ಯಾವ ಆಧಾರದ ಮೇಲೆ ಬರೆದ್ರು ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ಭಾಸ್ಕರಾಚಾರ್ಯರ ಹತ್ರ ಹೋಗ್ತಾರೆ. ನೀವು ಬರೆದಿದ್ದೀರಲ್ವ ಭಾಷ್ಯ, ನಾವು ಮಹಾಚತುಷ್ಷಷ್ಟಿ ಕೋಟಿ ಯೋಗಿನಿ ಗಣ ಸೇವಿತ ಅನ್ನೋ ನಾಮಕ್ಕೆ ನೀವು ಬರೆದಿದ್ದೀರಾ, ಆ ಯೋಗಿನಿಯರು ಯಾರು, ಇವರ ಒಂದು ವೇಷಭೂಷಣಗಳು ಯಾವ ರೀತಿ ಇರುತ್ತೆ, ಇವರ ವಾಹನ ಯಾವುದು, ಇವರ ಆಯುಧ ಯಾವುದು, ಇವರ ನಾಮಗಳೇನು, ಇದನ್ನೆಲ್ಲ ನೀವು ನಮಗೆ ವಿವರವಾಗಿ ಹೇಳಬೇಕು ಅಂತ ಕೇಳ್ತಾರೆ. ಆಗ ಅವರು ಹೇಳ್ತಾರೆ, ಭಾಸ್ಕರಾಚಾರ್ಯರು ಹೇಳ್ತಾರೆ, ಸರಿ ನಾನು ಹೇಳ್ತೀನಿ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾನು ಆನ್ಸರ್ ಮಾಡ್ತೀನಿ, ಬನ್ನಿ ಎಲ್ಲ ನೀವು ಸಂಧ್ಯಾ ವಂದನೆಯನ್ನು ಮುಗಿಸಿ ಗಂಗಾ ತೀರಕ್ಕೆ ಬನ್ನಿ ಅಂತ ಕರೀತಾರೆ. ಆಗ ಸರಿ ಎಲ್ಲರೂ ಗಂಗಾ ತೀರ ಹತ್ರ ಹೋಗ್ತಾರೆ. ಭಾಸ್ಕರಾಚಾರ್ಯರು ಕುಳಿತುಕೊಂಡಿರ್ತಾರೆ. ಆವಾಗ ಸರಿ ಎಲ್ಲರೂ ಕಣ್ಮುಚ್ಚಿ ಅಂತ ಹೇಳಿದಾಗ ಕಣ್ಮುಚ್ಚಿರ್ತಾರೆ. 1 ಸೆಕೆಂಡಲ್ಲಿ ಆಕಾಶ ಮಾರ್ಗದಲ್ಲಿ ಆ ಮಹಾಚತುಷ್ಷಷ್ಟಿ ಕೋಟಿ ಯೋಗಿನಿಯರು ಅವರವರ ವಾಹನದ ಮೇಲೆ ಬಂದು ನನ್ನ ಹೆಸರಿದು, ನನ್ನ ವಾಹನ ಇದು, ನನ್ನ ಆಯುಧ ಇದು ಅಂತ ಅವರೇ ಎಕ್ಸ್ಪ್ಲೈನ್ ಮಾಡಿ ಹೊರಟೋಗ್ತಾರೆ. ಓಕೆ, ಹೌದು. ಹಾಗೆ ಇವ್ರಿಗೆಲ್ಲ ದಿಗ್ಭ್ರಮೆಗೊಳಗಾಗ್ಬಿಡ್ತಾರೆ. ಇವರೆಲ್ಲ ಏನ್ ನಡೀತು, ಈಗ ಇಷ್ಟೊತ್ತು ಏನ್ ನಡೀತು, ಯಾರು ಮಾತಾಡಿದ್ರು, ಅಲ್ಲ ಭಾಸ್ಕರಾಚಾರ್ಯರು ಏನಾದ್ರು ಮ್ಯಾಜಿಕ್ ಮಾಡ್ಬಿಟ್ರ, ಏನ್ ಮಾಡಿದ್ರು ಇವರು ಅಂತ ಕೇಳ್ತಾರೆ. ಅವ್ರಿಗೆಲ್ಲ ತುಂಬಾ ದಿಗ್ಭ್ರಮೆ ಆಗ್ಬಿಡುತ್ತೆ. ಆಗ ಅಲ್ಲಿ ಕುಂಕುಮಾನಂದ ಸ್ವಾಮಿ ಅಂತ ಇರ್ತಾರೆ. ಅವ್ರ ಹತ್ರ ಹೋಗಿ, ಸ್ವಾಮಿ ಈ ತರ ಏನಿದು ನಮ್ಗೇನು ಅರ್ಥ ಆಗ್ಲಿಲ್ಲ ಅಂತ ಹೇಳಿದಾಗ ಅವರ ಅಭಿಷೇಕ ಜಲವನ್ನ ಅವ್ರ ಕಣ್ಗಳಿಗೆ ಪ್ರೋಕ್ಷಣೆ ಮಾಡ್ತಾರೆ. ಆಗ ಅವ್ರಿಗೆ ಕಾಣಿಸುತ್ತೆ, ಭಾಸ್ಕರಾಚಾರ್ಯರು ಧ್ಯಾನ ಸ್ಥಿತಿಯಲ್ಲಿ ಕುಳಿತುಕೊಂಡಿರ್ತಾರೆ. ಅವರು ಬಲಭಾಗದ ಒಂದು ಭುಜದ ಮೇಲೆ ಲಲಿತಾದೇವಿ, ಎಡಭಾಗದ ಭುಜದ ಮೇಲೆ ಶ್ಯಾಮಲಾದೇವಿ, ಮಡಿಲಲ್ಲಿ ಬಾಲಾ ತ್ರಿಪುರ ಸುಂದರಿ ಕುತ್ಕೊಂಡಿರ್ತಾರೆ. ಅಂತ ಸಾಕ್ಷಾತ್ ಪರಮೇಶ್ವರಿಯ ರೂಪ ಅವರು ಭಾಸ್ಕರಾಚಾರ್ಯರಂದ್ರೆ. ಅವರು ಬರ್ದಿರ್ತಕ್ಕಂಥದ್ದೇ ಲಲಿತಾ ಸಹಸ್ರನಾಮ ಭಾಷ್ಯಗಳಿಗೆಲ್ಲ ಮಾತೃಕ ಅಂದ್ರೆ ಸೌಭಾಗ್ಯ ಭಾಸ್ಕರ. ಇದೇ ಇವಾಗ ನಮ್ಮ ಗುರುಗಳು ಇದನ್ನ ತೆಲುಗುನಲ್ಲಿ ಬರ್ದಿದ್ದಾರೆ, ಇದನ್ನೇ ನಾನು ಅನುವಾದ ಮಾಡ್ತಾ ಇರೋದು. ಈಗ ಕನ್ನಡದಲ್ಲಿ ನೀವು ಅನುವಾದ ಮಾಡ್ತಾ ಇದ್ದೀರಿ? ಹೌದು. ಓಕೆ ಅಮ್ಮ, ಇಲ್ಲಿವರೆಗೂ ನೀವು ಲಲಿತಾ ಸಹಸ್ರನಾಮದ ಬಗ್ಗೆ ತುಂಬಾ ಗೊತ್ತಿಲ್ದಿರೋ ವಿಚಾರಗಳೆಲ್ಲ ತಿಳಿಸ್ಕೊಟ್ಟಿದ್ದೀರಾ. ಯಾವ ಸಮಯದಲ್ಲಿ ಪಾರಾಯಣ ಮಾಡಬೇಕು, ವಶಿನ್ಯಾದಿ ವಾಗ್ದೇವತೆಗಳ ಬಗ್ಗೆ, ಹಾಗೆ ಧನ ಸಂಪತ್ತಿಗಾಗಿ ಮಂತ್ರಗಳನ್ನು ಸಹ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ವೀಕ್ಷಕರು ಈ ವಿಡಿಯೋವನ್ನು ಕೇಳಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳೋಕ್ಕೆ ಬಯಸ್ತೀನಿ. ಕ್ಲಾರಿಟಿಯಾಗಿ ತಿಳಿಸ್ಕೊಟ್ಟಿದ್ದೀರಾ, ಒಂದು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡ್ಕೊಂಡು ಹೋಗಬೇಕು ಅಂತ. ಹಾಗಾಗಿ ವೀಕ್ಷಕರಿಗೂ ಸಹ ಈ ಒಂದು ಲಲಿತಾ ಸಹಸ್ರನಾಮದ ಬಗ್ಗೆ ಅತ್ಯಂತ ಒಂದು ಸಂಪೂರ್ಣ ಮಾಹಿತಿ ಸಿಕ್ಕಿದೆ ಅಂತ ನಾನು ತಿಳ್ಕೊತೀನಿ. ಹಾಗಾಗಿ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಇದಾಗಿತ್ತು. ಪ್ರತಿಯೊಬ್ಬರು ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡೋ ಮೊದಲು ಅದ್ರ ಬಗ್ಗೆ ಎಲ್ಲ ವಿವರಣೆಗಳನ್ನ, ಅದರ ಅರ್ಥವನ್ನ ತಿಳ್ಕೊಂಡು ಮಾಡ್ಲಿ ಅಂತ ಬಯಸ್ತಾ, ಸರ್ವಂ ಶ್ರೀ ಲಲಿತಾ ಮಾತ ಚರಣಾರವಿಂದಾರ್ಪಣಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ತತ್ಸತ್. ಇನ್ನು ಲಲಿತಾ ಸಹಸ್ರನಾಮದ ಅರ್ಥವು ಹಾಗೆ ಹೇಗೆ ಪಾರಾಯಣ ಮಾಡಬೇಕು ಎಲ್ಲವೂ ಸಹ ಇವರಿಂದ ಬರಲಿದೆ. ಇನ್ನು ಮುಂಬರುವ ಸಂಚಿಕೆಗಳಲ್ಲಿ ಇನ್ನಷ್ಟು ವಿಡಿಯೋಗಳು ಬರಲಿದೆ. ಹಾಗಾಗಿ ಎಲ್ಲರೂ ಈ ಒಂದು ವಿಡಿಯೋಗಳನ್ನು ಪ್ರೋತ್ಸಾಹಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.